ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಿಚ್ ಬೈ ಹೇಮಾ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಪಾರ್ಟಿ ವೇರ್ ಫ್ರಾಕ್ ಹೇಗೆ ಸ್ಟಿಚ್ ಮಾಡೋದು ತೋರಿಸ್ಕೊಡ್ತೀನಿ. ಇದು ಬ್ಯಾಕ್ ಪಾರ್ಟ್ ನೋಡಿ, ಓಪನ್ ಸೈಡ್ ಇದೆ. ಇದು ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟ್ ನೋಡಿ, ವಿಡ್ತ್ 8 ಇಂಚ್ ಇದೆ, ಲೆಂತ್ ಮತ್ತು 8 ಇಂಚ್ ಇಟ್ಕೊಂಡಿದ್ದೀನಿ, 8.5 ಇಂಚಿಗೆ. ಇವಾಗ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ನ ಈ ಥರ ಕ್ಲೋಸ್ ಸೈಡ್ ಫ್ರಂಟ್ ಪಾರ್ಟ್ನ ಈ ಥರ ಇಟ್ಕೋಬೇಕು. ಇವಾಗ ನಾನು ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ 4.25 ಇಂಚು. ಇದೆಲ್ಲನೂ ಫ್ರಂಟ್ ಪಾರ್ಟ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟದು ಮೆಷರ್ಮೆಂಟಿಗೆ ಆರ್ಮ್ ರೌಂಡ್ ಬಂದುಬಿಟ್ಟು ನಾನಿಲ್ಲಿ 4.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ 5 ಇಂಚಿಗೆ ನಾನು ಚೆಸ್ಟ್ ಮೆಷರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಬಿಡ್ತಾ ಇದ್ದೀನಿ. ಲೈನ್ ಡ್ರಾ ಮಾಡ್ಕೊಳ್ಳಿ ಸ್ಟ್ರೈಟಾಗಿ. ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆರ್ಮ್ ರೌಂಡ್ ಮಾಡ್ಕೊಳ್ಳಿ. ಇವಾಗ ಲೆಂತ್ ಬಂದುಬಿಟ್ಟು ನನಗೆ ಟಾಪ್ ಲೆಂತ್ ಬಂದು ನಾನಿಲ್ಲಿ 7.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ವೆಸ್ಟ್ ಸೈಜ್ ಬಂದುಬಿಟ್ಟು ಇಲ್ಲಿ ನಾನು 4.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ನಾನು ಫ್ರಂಟ್ ಪಾರ್ಟ್ದು ಫೋಲ್ಡಿಂಗ್ ಇದೆಯಲ್ಲ ಅಲ್ಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎರಡನ್ನೂ ಜಾಯಿನ್ ಮಾಡ್ಕೊಳ್ಳಿ. ಸ್ಟಿಚಿಂಗೋಸ್ಕರ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ, ಅದನ್ನು ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚಿಗೆ ನೋಡಿ, ವೆಸ್ಟ್ ಹತ್ರ 1 ಇಂಚಿಗೆ ಸೊಂಟದ ಅಳತೆ ಇದೆಯಲ್ಲ ಅಲ್ಲಿ 1 ಇಂಚಿಗೆ ಮೇಲೆ ಮಾರ್ಕ್ ಮಾಡಿಕೊಂಡು ಈ ಥರ ಕರ್ವ್ ಆಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಡ್ರಾ ಮಾಡ್ಕೊಳ್ಳಿ. ಇವಾಗ ನೆಕ್ ಬಂದುಬಿಟ್ಟು ನಾನಿಲ್ಲಿ ನೆಕ್ ವಿಡ್ತ್ ಬಂದು 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಫ್ರಂಟ್ ನೆಕ್ಕೂ ನಾನು ಡೀಪ್ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ನೆಕ್ದು ಡೀಪ್ ಮತ್ತು ವಿಡ್ತ್ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ರೌಂಡ್ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕಿಗೆ 2 ಇಂಚಿಗೆ ಅದೇ ರೀತಿಯೇ ಡ್ರಾ ಮಾಡ್ಕೊಳ್ಳಿ. ಇದಾದಮೇಲೆ ಫ್ರಂಟ್ ಪಾರ್ಟಿಗೆ ಏನು ಮೆಷರ್ಮೆಂಟ್ ಮಾಡಿರ್ತೀವಿ ಅದಕ್ಕೆ ನೋಡಿ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಸ್ವಲ್ಪ ನೋಡಿ ಕಟ್ ನೋಡಿ. ಇವಾಗ ಫ್ರಂಟ್ ನೆಕ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ನೆಕ್ಕಿಗೆ ನಾನು 5 ಇಂಚಿಗೆ ಈ ಥರ ಕ್ರಾಸಾಗಿ ಇಟ್ಕೊಂಡು ವಿ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕಟ್ ಮಾಡಿ ರಿಮೂವ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಪೀಸ್ನ. ನೋಡಿ, ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ಇವಾಗ ಮೇನ್ ಫ್ಯಾಬ್ರಿಕ್ಕಿಗೆ ಈ ಥರ ಇಟ್ಕೊಂಡು ರಫಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ರಫಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಮಾಡಿ ಆದಮೇಲೆ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ರಿಮೂವ್ ಮಾಡ್ಕೊಳ್ತೀನಿ. ಫ್ರಂಟು ಬ್ಯಾಕು ಎರಡೂ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಾಟಮ್ ಪಾರ್ಟಿಗೆ ನಾನಿಲ್ಲಿ 14 ಇಂಚಿಗೆ ಲೈನಿಂಗು ವಿಡ್ತ್ 14 ಇಂಚು, ಸಾರಿ ಲೆಂತ್ 14 ಇಂಚಿದೆ. ವಿಡ್ತ್ ಬಂದುಬಿಟ್ಟು ನಾನಿಲ್ಲಿ ನೋಡಿಲಿ 29 ಇಂಚಿಗೆ ವಿಡ್ತ್ ತೊಗೊಂಡಿದ್ದೀನಿ. 2 ಪೀಸ್ ತೊಗೊಂಡಿದ್ದೀನಿ ಫ್ರಂಟ್ ಆ್ಯಂಡ್ ಬ್ಯಾಕ್ಗೆ. ಇದು ಮೇನ್ ಫ್ಯಾಬ್ರಿಕ್. ಇದನ್ನು ನಾನಿಲ್ಲಿ 14 ಇಂಚಿಗೆ ಲೆಂತ್ ತೊಗೊಂಡಿದ್ದೀನಿ. ವಿಡ್ತ್ ನಾನಿಲ್ಲಿ 1.5 ಮೀಟರ್ ತೊಗೊಂಡಿದ್ದೀನಿ. ನಿಮಗೆ ಸುತ್ತು ವಿಡ್ತ್ ಬರುತ್ತಲ್ಲ ಅಂತ ಅದು ಬಂದುಬಿಟ್ಟು ನಿಮಗೆ 1.5 ಮೀಟರ್ ಇದೆ. 2 ಪೀಸ್ ಇದೆ, 1.5 3 ಮೀಟರು. ಇದು ಫ್ರಂಟಿಗೆ ಸೆಕೆಂಡ್ ಪಾರ್ಟ್. ಇದು ನಾನಿಲ್ಲಿ 10 ಇಂಚ್ ತೊಗೊಂಡಿದ್ದೀನಿ ಲೆಂತು. ವಿಡ್ತ್ ಬಂದುಬಿಟ್ಟು 3/4 ಮೀಟರ್ ಇದೆ. ಮೇನ್ ಫ್ಯಾಬ್ರಿಕ್ ಫಸ್ಟ್ ತೋರಿಸಿರೋದು 1.5 ಮೀಟರ್ ಇದೆ. ಇದು 3/4 ಮೀಟರ್ದು 2 ಪೀಸ್ ಇದೆ. ನೋಡಿ, ಇದು 1.5 ಮೀಟರ್, ಇದು 1.5 ಮೀಟರ್ದು 2 ಪೀಸ್ ಇದೆ ಮತ್ತು ಲೈನಿಂಗ್ ಇದೆ. ಇದು ಸ್ಲೀವ್ಸ್ಗೆ ನಾನಿಲ್ಲಿ ನೋಡಿಲಿ ಕೆಳಗಡೆ ಇದು 2 ಇಂಚ್ ಇದೆ. ಇಲ್ಲಿ ಮೇಲ್ಗಡೆಗೆ ನಾನು 3 ಇಂಚ್ ಬಿಟ್ಟಿದ್ದೀನಿ. ಇದು ನಾನು ಫ್ರಿಲ್ ಥರ ಮಾಡ್ಕೊಳ್ತೀನಿ, ಅದಕ್ಕೆ ಲೆಂತ್ ಸ್ವಲ್ಪ ನಾನು ಜಾಸ್ತಿ ತೊಗೊಂಡಿದ್ದೀನಿ. 14 ಇಂಚ್ ತನಕ ತೊಗೊಂಡಿದ್ದೀನಿ. ನೋಡಿ, 2 ಪೀಸ್ ಇದೆ 2 ಸ್ಲೀವ್ಗೆ. 14 28 ಟೋಟಲ್ ಲೆಂತ್ ಬಂದುಬಿಟ್ಟು 28 ಇರುತ್ತೆ ಇಂಚು. ಇವಾಗ ಲೈನಿಂಗ್ನ ನಾನು ಬಾಟಮ್ ಪಾರ್ಟ್ದು ಲೈನಿಂಗ್ನ ಈ ಥರ ಬಾಟಮ್ ಸೈಡಲ್ಲಿ ಕೆಳಗೆ ಸೈಡಲ್ಲಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗೆ ಸೈಡಲ್ಲಿ ಈ ಥರ ಡಬಲ್ ಫೋಲ್ಡ್ ಮಾಡಿ
14 ಇಂಚ್ ಇಟ್ಟಿದ್ದೆ ನಾನು ಲೆಂತ್. ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಸೊಂಟದ ಹತ್ರ ವೆಸ್ಟ್ ಇದೆ ಅಲ್ವಾ, ಅಲ್ಲಿ ನಾನು ಈ ಥರ ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ಇದನ್ನ ಗ್ಯಾದರಿಂಗ್ ಮಾಡ್ಕೊಳ್ತೀನಿ. ಈ ಥರ ಸ್ವಲ್ಪ ದೂರಕ್ಕೆ ಸ್ಟಿಚ್ ಬರುತ್ತಲ್ಲ, ಆ ಸ್ಟಿಚ್ನ ಹಾಕ್ಕೊಂಡು ಈ ಥರ 2 ಥ್ರೆಡ್ಡಲ್ಲಿ ಒಂದು ಥ್ರೆಡ್ನ ಈ ಥರ ಓಪನ್ ಮಾಡಿ ಒಂದು ಥ್ರೆಡ್ನ ಇಟ್ಕೊಂಡು ಈ ಥರ ಬಟ್ಟೆನ ಪುಲ್ ಮಾಡಬೇಕು. ಆವಾಗ ನಿಮಗೆ ಗ್ಯಾದರಿಂಗ್ ಬರುತ್ತೆ. ನಿಮಗೆ ಎಷ್ಟು ಇಂಚು ವೆಸ್ಟ್ ಮೆಷರ್ಮೆಂಟ್ ಇದೆ ಅದಕ್ಕೆ ನೋಡಿಕೊಂಡು ನೀವು ಗ್ಯಾದರಿಂಗ್ ಮಾಡ್ಕೊಳ್ಳಿ. ನಾನು 13.5 ಇಂಚಿಗೆ 13ರಿಂದ 14, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಪರವಾಗಿಲ್ಲ, ನೀವು ರಿಮೂವ್ ಮಾಡ್ಕೊಂಡು ತಗೋಬೋದು ಆಮೇಲೆ. ಇವಾಗ ಇದು ಮೇನ್ ಫ್ಯಾಬ್ರಿಕ್ದು ವೆಸ್ಟ್ ಪಾರ್ಟ್ ಹತ್ರ ಬಂದುಬಿಟ್ಟು ನಾನು ಇದ್ರೂ ಗ್ಯಾದರಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು 1.5 ಮೀಟರ್ ತಗೊಂಡಿದ್ನಲ್ಲ ಆ ಫ್ಯಾಬ್ರಿಕ್, ಇದು 14 ಇಂಚ್ದು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ಗ್ಯಾದರಿಂಗ್ ಮಾಡ್ಕೋಬೇಕು. ಇದನ್ನು ನಾವು ಲೈನಿಂಗ್ ಫ್ಯಾಬ್ರಿಕ್ ಏನು ಗ್ಯಾದರಿಂಗ್ ಮಾಡಿದ್ವಿ ಅದೇ ಮೆಷರ್ಮೆಂಟಾಗಿ ಮಾಡ್ಕೋಬೇಕು. ಇವಾಗ ಇನ್ನೊಂದು 3/4 ಮೀಟರ್ದು ತಗೊಂಡಿದ್ನಲ್ಲ ಅದನ್ನು ನಾನು ಗ್ಯಾದರಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಲೈನಿಂಗ್ ಫ್ಯಾಬ್ರಿಕ್ಕು, ಮೇನ್ ಫ್ಯಾಬ್ರಿಕ್ 1.5 ಮೀಟರ್ದು, ಇದು 3/4 ಮೀಟರ್ದು, ಮೂರೂ ಒಟ್ಟಿಗೆ ಸೇರಿಸಿ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ರೈಟ್ ಸೈಡ್ ನಮ್ಮನ್ನ ನೋಡೋ ಥರ ಇರಬೇಕು, ಆ ಥರ ಇಟ್ಕೊಂಡು ನಾವು ಮೂರೂ ಒಟ್ಟಿಗೆ ಸೇರಿಸಿ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಇದು 3/4 ಮೀಟರು, ಇದು 1.5 ಮೀಟರ್ದು ಕೆಳಗಿರೋದು, ಮೂರೂ ಒಟ್ಟಿಗೆ ಸೇರಿಸಿ ನಾವು ಅಟ್ಯಾಚ್ ಮಾಡ್ಕೋಬೇಕು. ಇದು ಮೂರೂ ಗ್ಯಾದರಿಂಗ್ ಮಾಡಬೇಕಾದ್ರೆ ನಮಗೆ ವೆಸ್ಟ್ ಸೈಜ್ ಏನಿದೆ ಮೆಷರ್ಮೆಂಟು ಅದಕ್ಕೆ ನೋಡಿ ಗ್ಯಾದರಿಂಗ್ ಮಾಡಿಕೊಂಡು ಇವಾಗ ಮೂರೂ ಒಟ್ಟಿಗೆ ಸೇರಿಸಿ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಅದು ಏನು ಫ್ರಿಲ್ ಇರುತ್ತೆ ಅದೆಲ್ಲ ನೋಡಿಕೊಂಡು ನೀಟಾಗಿ ಎಲ್ಲೂ ಅದು ಒಳಗೆ ಸಿಕ್ಕಾಕೊಳ್ದಿರೋ ಥರ ನೋಡಿಕೊಂಡು, ಫೋಲ್ಡ್ ಆಗದೆ ಇರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು ನಿಧಾನಕ್ಕೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಸೈಜಲ್ಲಿ, ಯಾಕಂದರೆ ನಾವು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ 1.5 ಇಂಚ್ ತನಕನೂ, ಅದರಿಂದ ನಾವು ಫೋಲ್ಡ್ ಮಾಡಿ ಒಳಗೆ ಸೈಜ್ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ನಿಮಗೆ ಔಟ್ಸೈಡಿಂದ ಕರೆಕ್ಟಾಗಿ ಲುಕ್ ಬರುತ್ತೆ. ಆದಷ್ಟು ಕರೆಕ್ಟಾಗಿರೋ ಥರ ನೋಡ್ಕೊಳ್ಳಿ. ನೋಡಿ, ಬಾಟಮ್ ಪಾರ್ಟಿಗೆ ನಾನಿಲ್ಲಿ ಜಿಗ್ಜ್ಯಾಗ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಈ ಮಿಷಿನಲ್ಲಿ ಜಿಗ್ಜ್ಯಾಗ್ ಆಪ್ಷನ್ ಇರೋದ್ರಿಂದ ನಾನು ಈ ಥರ ಜಿಗ್ಜ್ಯಾಗ್ ಮಾಡ್ಕೊಂಡಿದ್ದೀನಿ ಎರಡು ಪಾರ್ಟ್ಗೂ. ಇದು ಜಿಗ್ಜ್ಯಾಗ್ ಮಾಡೋದ್ರಿಂದ ವೇವಿಯಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ಇವಾಗ ಟಾಪ್ ಪಾರ್ಟ್ ಮಾಡೋಕ್ಕೆ ನೋಡಿ, ಬ್ಯಾಕ್ ಪಾರ್ಟು ಒಂದು ಪಾರ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ರೈಟ್ ಸೈಡ್ ಮೇಲೆ ಲೈನಿಂಗ್ನ ಹಾಕಬೇಕು. ಬ್ಯಾಕ್ ಪಾರ್ಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಅದು ಫೇಸಿಂಗ್ ಕರೆಕ್ಟಾಗಿರುತ್ತಾ ಅಂತ ಚೆಕ್ ಮಾಡ್ಕೋಬೇಕು, ಇಲ್ಲಾಂದರೆ ಉಲ್ಟಾ ಬಂದುಬಿಡುತ್ತೆ. ಅದಕ್ಕೆ ಒಂದು ಪಾರ್ಟನ್ನ ಕರೆಕ್ಟಾಗಿ ಸ್ಟಿಚ್ ಮಾಡಿ ಆದಮೇಲೆ ಇನ್ನೊಂದು ಪಾರ್ಟ್ನ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಇವಾಗ ನೋಡಿಲಿ, ನಾನು ಲೈನಿಂಗ್ನ ಮೇಲೆ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ದು ರೈಟ್ ಸೈಡ್ನ ಮೇಲೆ ಇಟ್ಕೊಂಡಿದ್ದೀನಿ. ಏನಕ್ಕಂದರೆ ಇದು ಡಿಫ್ರೆಂಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅದಕ್ಕೆ. ಇವಾಗ 1/4 ಇಂಚಿಗೆ ನಾವೇನು ಮೆಷರ್ಮೆಂಟ್ ನೀವು ಎಷ್ಟು ಇಟ್ಕೊಳ್ತೀರೋ ಅಷ್ಟು, ನಾನು 1/4 ಇಂಚು ಮೆಷರ್ ಮಾಡಿದ್ದೀನಿ, ಅದಕ್ಕೆ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಾದರೆ 2-3 ಸ್ಟಿಚಸ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇದು ನೆಕ್ ಪಾರ್ಟ್ಗೂ ನಾನು ಇವಾಗ 1/4 ಇಂಚಿಗೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಪಾರ್ಟ್ಗೂ 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಆದಮೇಲೆ ನಾವಿವಾಗ ಸ್ಟಿಚ್ ಮಾಡ್ಕೊಂಡಿರೋ ಸೈಡ್ದು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ನಾವೆಲ್ಲಿ ಸ್ಟಿಚ್ ಮಾಡಿರ್ತೀವಿ ಅಲ್ಲಿ ಮಾತ್ರನೇ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ತಾ ಇದ್ದೀನಿ. ನಾನು ಕಟ್ ಮಾಡಿ ರಿಮೂವ್ ಮಾಡ್ತಾ ಇದ್ದೀನಿ. ಕೆಳಗೆ ಸೈಡಲ್ಲಿ, ಬಾಟಮ್ ಸೈಡಲ್ಲಿ ವೆಸ್ಟ್ ಪಾರ್ಟು, ಇದು ನೆಕ್ ಪಾರ್ಟು ಎರಡನ್ನೂ ಸ್ಟಿಚ್ ಮಾಡ್ಕೊಂಡಿದ್ದೆ. ಎರಡರದ್ದು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ರಿಮೂವ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಈ ಥರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡಾಗ ನೋಡಿ, ನಿಮಗೆ ಈ ಥರ ಕಾಣಿಸುತ್ತೆ.
ನಿಮಗೆ ರಾ ಎಡ್ಜಸ್ ಎಲ್ಲ ಒಳಗೋಗಿರುತ್ತೆ. ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಲೈನಿಂಗ್ನ ಆಚೆ ಕಾಣಿಸ್ದೇ ಇರೋ ಥರ ನೀಟಾಗಿ ಒಳಗೆ ತಳ್ಳಿ ಈ ಥರ ಟಾಪ್ ಸ್ಟಿಚ್ ಹಾಕೋಬೇಕು. ಇದಾದಮೇಲೆ ನೆಕ್ ಹತ್ರನೂ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ನಿಮಗೆ ಅದು ಲೈನಿಂಗ್ ಮೂವ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಎಡ್ಜಿಗೆ ಹಾಕೋಬೇಕು. ಈ ಥರ ಎಡ್ಜಿಗೆ ಹಾಕೋಬೇಕು. ಇದಾದಮೇಲೆ ಉಳ್ದಿರೋ ಕಡೆ ನೋಡಿ, ಉಳ್ದಿರೋ ಕಡೆ ಇರುತ್ತಲ್ಲ ಅಲ್ಲೆಲ್ಲ ನಾನು ಒಂದು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಆಗೋ ಥರ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಉಳ್ದಿರೋ ಸೈಡೆಲ್ಲ ಈ ಥರ ಅಟ್ಯಾಚ್ ಲೈನಿಂಗ್ ಬಂದುಬಿಟ್ಟು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಆಗಿರಬೇಕು. ಆ ಥರ ನಾನು ಸ್ಟಿಚಸ್ ಹಾಕ್ಕೊಳ್ತಾ ಇದ್ದೀನಿ. ಎಡ್ಜಿಗೆ ಹಾಕೋಬೇಕು. ಉಳ್ದಿರೋ ಸೈಡೆಲ್ಲ ಈ ಥರ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎರಡು ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ಇದೇ ರೀತಿಯೇ ಫ್ರಂಟ್ ಪಾರ್ಟ್ನು ನಾನು ಸೇಮ್ ಇವಾಗ ಬ್ಯಾಕ್ ಪಾರ್ಟ್ ಏನು ಸ್ಟಿಚ್ ಮಾಡಿದ್ದೀವಿ ಅದೇ ಪ್ರೊಸೀಜರಲ್ಲೇ ನಾನು ಫ್ರಂಟ್ ಪಾರ್ಟ್ನು ಸ್ಟಿಚ್ ಮಾಡಿದ್ದೀನಿ. ನೋಡಿ, ಬಾಟಮ್ ಸೈಡಲ್ಲಿ ರಾ ಎಡ್ಜಸ್ ಎಲ್ಲ ಒಳಗೆ ಹೋಗಿರ್ಬೇಕು, ಆ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಕರೆಕ್ಟಾಗಿ ಪ್ಲೇಸ್ ಮಾಡಿ ಇವಾಗ ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳೋಣ. ಎರಡು ಶೋಲ್ಡರು ಕರೆಕ್ಟಾಗಿ ಜಾಯಿನ್ ಆಗೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಟೈಮ್ಸ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಶೋಲ್ಡರ್ಗೆ. ಇದರಲ್ಲಿ ಜಿಗ್ಜ್ಯಾಗ್ ಆಪ್ಷನ್ ಇರೋದ್ರಿಂದ ನಾನು ಈ ರಾ ಎಡ್ಜಸ್ಗೆ ಈ ಥರ ಥ್ರೆಡ್ ಆಚೆ ಬರದೇ ಇರೋ ಥರ ಜಿಗ್ಜ್ಯಾಗ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಓವರ್ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಈ ಮಿಷಿನಲ್ಲಿರೋ ಆಪ್ಷನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ಶೋಲ್ಡರ್ನು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ, ಜಾಯಿನ್ ಮಾಡಾದ್ಮೇಲೆ ಈ ಥರ ಕಾಣಿಸುತ್ತೆ ಶೋಲ್ಡರು. ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ನು ಅಷ್ಟೇ ನಾನು ಇದು ನಮಗೆ ಸ್ಲೀವ್ಸ್ ರೌಂಡ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗ್ಯಾದರಿಂಗ್ ಮಾಡ್ಕೊಂಡಿದ್ದೀನಿ. ಇದು ಎಡ್ಜಲ್ಲಿ ಈ ಥರ ಜಿಗ್ಜ್ಯಾಗ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆಂಟರ್ಗೆ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ನ ಹಿಂಗೆ ಓಪನ್ ಮಾಡಿ ಸೆಂಟರಿಂದ ಫಸ್ಟ್ ನಾನು ಸ್ಟಿಚ್ ಮಾಡ್ತೀನಿ. ಆವಾಗ ನಿಮಗೆ ಎರಡು ಕಡೆನೂ ಈಕ್ವಲ್ ಆಗಿ ಅದು ಸ್ಲೀವ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೆಂಟರಿಂದ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಅದು ನಾವೇನು ಫ್ರಿಲ್ ಮಾಡಿರ್ತೀವಿ ಅದು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು, ನಿಮಗೆ ಬಟ್ಟೆ ಏನಾದರೂ ಕಡಿಮೆ ಇದ್ದರೆ ನೀವು ಸೆಂಟರಲ್ಲಿ ಮಾತ್ರ ಫ್ರಿಲ್ ಬಫ್ ಬಂದುಬಿಟ್ಟು ಸೆಂಟರಲ್ಲಿ ಮಾತ್ರನೇ ಕಾಣಿಸೋ ಥರ ಮಾಡ್ಕೋಬೋದು. ಜಾಸ್ತಿ ಕ್ಲಾತ್ ಇತ್ತು ಅಂದರೆ ಫುಲ್ ಸ್ಲೀವ್ಗೂ ನೀವು ಈ ಥರ ಫ್ರಿಲ್ ಬರೋ ಥರ ನೋಡಿಕೊಂಡು ಮಾಡ್ಕೋಬೋದು. ಇವಾಗ ಇನ್ನೊಂದು ಸೈಡನ್ನು ನಾನು ಇದೇ ರೀತಿಯೇ ಅಟ್ಯಾಚ್ ಮಾಡ್ಕೊಳ್ತೀನಿ. ಒಂದು ಸೈಡ್ ಮಾಡಿದ್ದೀನಿ, ಇವಾಗ ಇನ್ನೊಂದು ಹಾಫ್ನು ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ತೀನಿ. ಸೆಂಟರಿಂದ ಸ್ಟಾರ್ಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ನೀಟಾಗಿ ಎಲ್ಲೂ ಫೋಲ್ಡ್ ಆಗದೆ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಥರ ಕಾಣಿಸ್ಬೇಕು ಸ್ಟಿಚ್ ಆದಮೇಲೆ.
ಇದಾದಮೇಲೆ ನಾನು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದ ಎಂಡ್ ತನಕನೂ ಒಂದೇ ಸ್ಟಿಚ್ ಇರೋ ಥರ ನಮಗೆ ಕರೆಕ್ಟಾಗಿ ಮೆಜರ್ ಆಗಿರುತ್ತಲ್ವ, ಅದಾದಮೇಲೆ ಈ ಥರ ಒಂದೇ ಸ್ಟಿಚ್ ಇರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಇದು ಸ್ಲೀವ್ಸ್ ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ರಾ ಎಡ್ಜಸ್ ಎಲ್ಲ ನಮ್ಗೆ ಈಚೆ ಕಾಣಿಸ್ಬಾರ್ದು. ಅದಕ್ಕೆ ಒಳಗೆ ಸೈಡಿಗೆ ಇನ್ಸೈಡಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸು ಒಳಗಿರೋ ಥರ ನೋಡಿ, ಈ ರಾ ಎಡ್ಜಸ್ ಒಳಗಿರಬೇಕು. ಈ ಥರ ಒಳಗೆ ಪುಷ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಳ್ಳೋಣ. ಯಾವಾಗ ನಿಮ್ಗೆ ಈ ಥರ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಆ ಫಿನಿಶಿಂಗ್ನು ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದ್ರೆ ಆ ಸ್ಲೀವ್ಸ್ಗೆ ಏನು ರಾ ಎಡ್ಜಸ್ ಇರುತ್ತೆ ಅದು ಮೂವ್ ಆಗ್ತಾನೆ ಇರುತ್ತೆ. ಈ ಥರ ಸ್ಟಿಚ್ ಮಾಡೋದ್ರಿಂದ ಅದು ಒಂದೇ ಕಡೆನೇ ಇರುತ್ತೆ. ಫಿನಿಶಿಂಗ್ನು ನಿಮಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಇನ್ನೊಂದು ಸ್ಲೀವ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಈ ಥರ ಇರಬೇಕು. ಇವಾಗ ನಾನು ಹುಕ್ ಪಟ್ಟಿ ಮತ್ತು ಐ ಪಟ್ಟಿ ಬರುತ್ತಲ್ಲ, ಅದಕ್ಕೆ ಇಲ್ಲಿ 2.5 ಇಂಚ್ ತಗೊಂಡಿದ್ದೀನಿ. ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ, ರೈಟ್ ಸೈಡಿಂದ ಈ ಥರ ಫೋಲ್ಡ್ ಮಾಡಿರೋದನ್ನು ರೈಟ್ ಸೈಡಿಂದ ಇಟ್ಕೊಂಡು ಅದೇ ನಾವಿಲ್ಲಿ 1/2 ಇಂಚ್ ಬಿಟ್ಟಿರ್ತೀವಲ್ಲ ಫಸ್ಟ್ ಕಟ್ ಮಾಡಬೇಕಾದ್ರೆ, ಆ 1/2 ಇಂಚಿಗೆ ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇದಾದಮೇಲೆ ಈ ಥರ ಒಳಗೆ ತಳ್ಳಿಬಿಟ್ಟು ನೋಡಿ, ಈ ಥರ ಫೋಲ್ಡ್ ಮಾಡಿ ರಾ ಎಡ್ಜಸ್ ಬಂದುಬಿಟ್ಟು ನಿಮಗೆ ಆ ಲೈನಿಂಗ್ ಸೈಡ್ಗೆ ಇರಬೇಕು. ಆವಾಗ ಈ ಥರ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಅದು ಫೋಲ್ಡ್ ಮಾಡಿ ಒಳಗೆ ಸ್ಟಿಚ್ ಮಾಡಬೇಕಾದ್ರೆ ಆಚೆ ಎಲ್ಲೂ ಲೈನಿಂಗ್ ಕಾಣಿಸಲ್ಲ, ನೀಟಾಗಿರುತ್ತೆ. ಎಕ್ಸ್ಟ್ರಾ ಇರೋದನ್ನು ರಿಮೂವ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಇನ್ನೊಂದು ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ನೋಡಿ, ಒಂದು ಫೋಲ್ಡು ಅದನ್ನು ಇನ್ನೊಂದು ಫೋಲ್ಡ್ ಮಾಡಿ ಲೈನಿಂಗ್ ಎಲ್ಲ ಒಳಗಿರಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಪ್ರೆಸ್ ಬಟನ್ ಇಟ್ಟಿದ್ದೀನಿ. ಮಕ್ಕಳದು ಬಟ್ಟೆಗೆಲ್ಲ ಡಬಲ್ ಸೈಡ್ ಪ್ರೆಸ್ ಬಟನ್ ಬರುತ್ತಲ್ಲ, ಅದನ್ನು ಇಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ನಾರ್ಮಲ್ ಹುಕ್ಕೂ ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಬಂದುಬಿಟ್ಟು ಇನ್ನೊಂದು ಸೈಡಿಗೆ 3 ಇಂಚ್ ತೊಗೊಂಡಿದ್ದೀನಿ. ಇದನ್ನು ಒಳಗೆ ಸೈಡಿಂದ ನಾನು ರಾಂಗ್ ಸೈಡಿಂದ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನಾವು ಫ್ಯಾಬ್ರಿಕ್ ಕಟ್ ಮಾಡಬೇಕಾದ್ರೆ 1/2 ಇಂಚಿಗೆ ಇಲ್ಲಿ ನಾವು ಸ್ಪೇಸ್ ಬಿಟ್ಕೊಂಡಿರ್ತೀವಲ್ಲ, ಆ ಸ್ಪೇಸ್ಗೆ ಸ್ಟಿಚ್ ಮಾಡ್ಕೋಬೇಕು. ಇದಾದಮೇಲೆ ನೋಡಿ, ಫಸ್ಟ್ ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಈ ಸ್ಟಿಚ್ ಬರೋ ಥರ ಇಟ್ಕೊಂಡು ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅದು ತಿಕ್ಕಾಗಿರೋದ್ರಿಂದ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದೇನು ನಿಮ್ಗೆ ಆಚೆ ಕಾಣಿಸಲ್ಲ, ಅದು ಲೈನಿಂಗ್ ಕಾಟನ್ ಲೈನಿಂಗ್ ಆಗಿರೋದ್ರಿಂದ ನಿಮಗೆ ಥ್ರೆಡ್ಸ್ ಏನು ಆವಾಗವಾಗ ಆಚೆ ಬರಲ್ಲ. ಅದರಿಂದ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ರಿಮೂವ್ ಮಾಡ್ಕೊಬಿಡಿ. ಇವಾಗ ಇದನ್ನು ನೋಡಿ, ಹುಕ್ ಪಟ್ಟಿ ಬಂದುಬಿಟ್ಟು ಐ ಪಟ್ಟಿ ಮೇಲೆ ಇರಬೇಕು. ಆ ಥರ ನೋಡಿಕೊಂಡು ಇದೆರಡನ್ನು ಬಾಟಮಲ್ಲಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ಳೋಣ. ಈ ಥರ ಇರಬೇಕು ಸ್ಟಿಚ್ ಮಾಡಾದ್ಮೇಲೆ. ಇವಾಗ ಎರಡು ಪಾರ್ಟ್ನ ನಾವು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ, ಬಾಟಮ್ ಪಾರ್ಟಿಗೆ ನಾನು ಟಾಪ್ ಪಾರ್ಟ್ನ
ಈ ಥರ ಇಟ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನಾನು ಸ್ಟಿಚ್ ಮಾಡ್ತಾ ಇಲ್ಲ, ಬಾಟಮ್ ಪಾರ್ಟ್ ಮೇಲೆ ಟಾಪ್ ಪಾರ್ಟ್ನ ಈ ಥರ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಸ್ಟಿಚ್ ಮಾಡಬೇಕಾದ್ರೆ ನಾನು ರಾ ಎಡ್ಜಸ್ ಎಲ್ಲ ಒಳಗೋಗೋ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ಕರೆಕ್ಟಾಗಿ ಸೈಜ್ ಇದೆಯಾ ಅಂತ ನೋಡಿಕೊಂಡು, ಎರಡನ್ನೂ ಲೆಂತ್ ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡು ಸ್ಟಿಚ್ ಮಾಡಿ. ಎರಡನ್ನೂ ಇಟ್ಕೊಂಡು ಫಸ್ಟು 1/4 ಇಂಚು ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದು ಫಸ್ಟು ಒಂದು ರೌಂಡ್ ಸ್ಟಿಚ್ ಮಾಡಿ ಆದಮೇಲೆ ಎಡ್ಜಿಗೆ ಏನು ನಾವು ಇನ್ನೊಂದು ಗ್ರೀನ್ ಕಲರ್ದು ಬಟ್ಟೆದು ಎಡ್ಜಿಗೆ ಬರೋ ಥರ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಅದು ಪರ್ಫೆಕ್ಟ್ ಫಿನಿಶಿಂಗ್ ಬರುತ್ತೆ. ಎರಡು ಬಟ್ಟೆ ಮೇಲೆ 2 ಸ್ಟಿಚ್ ಇರೋ ಥರನೂ ಆಗುತ್ತೆ, ನೀಟಾಗಿರುತ್ತೆ. ಈ ರೀತಿ ಲೈನಿಂಗ್ ಎಲ್ಲೂ ಫೋಲ್ಡ್ ಆಗದೆ ಇರೋ ಥರ ನೋಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇದೆ, ಏನು ಪರವಾಗಿಲ್ಲ, ಕಟ್ ಮಾಡಿ ರಿಮೂವ್ ಮಾಡ್ಕೋಬೋದು. ಇದೇ ರೀತಿಯೇ ಇನ್ನೊಂದು ಪಾರ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವೇನು ಸೈಜ್ಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಕೊಂಡಿದ್ವಿ ಅದಕ್ಕೆ ಮಾರ್ಕ್ ಮಾಡಿಕೊಂಡು, ನಾನು 1.5 ಇಂಚು ಬಿಟ್ಟಿದ್ದೆ, ಆ 1.5 ಇಂಚಿಗೆ ನೋಡಿಕೊಂಡು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಮಗಳದ್ದು ಬರ್ತ್ಡೇಗೋಸ್ಕರ ಸ್ಟಿಚ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ಕಲರ್ ಕಾಂಬಿನೇಷನ್ಗೂ ಫಿಟ್ಟಿಂಗ್ನು ತುಂಬ ಪರ್ಫೆಕ್ಟಾಗಿ ಬಂದಿತ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ. 3 ಲೇಯರ್ಸ್ ಏನಿದೆ ಅದನ್ನು 3 ಒಟ್ಟಿಗೆ ಸೇರಿಸಿ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರಂಟ್ದು 3 ಲೇಯರು, ಬ್ಯಾಕ್ ಸೈಡ್ದು 3 ಲೇಯರ್. ಲೈನಿಂಗ್ ಮೇನ್ 14 ಇಂಚದು ಒಂದು ಫ್ಯಾಬ್ರಿಕ್, ಇನ್ನೊಂದು 10 ಇಂಚಿಗೆ ತೊಗೊಂಡಿದ್ನಲ್ಲ ನೆಟ್ ಫ್ಯಾಬ್ರಿಕ್, 3 2 ಸೈಡ್ದು ಸೇರಿಸಿದ್ರೆ 6 ಪೀಸ್ ಬರುತ್ತೆ. ಎಲ್ಲನೂ ಒಟ್ಟಿಗೆ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅವಳಿಗೆ 3 ವರ್ಷ, ನನ್ನ ಮಗಳಿಗೆ 3 ವರ್ಷ ಆಯಿತು. 3 ವರ್ಷ ಏಜ್ಗೆ ನಾನು ಇದು ಮಾಡಿರೋದು. ಆದರೆ ಎಲ್ಲ 3 ವರ್ಷದ ಮಕ್ಕಳಿಗೆ ಈ ಸೈಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನನ್ನ ಮಗಳು ತುಂಬ ಸಣ್ಣಕ್ಕಿದ್ದಾಳೆ. ಅವಳು ತುಂಬ ಸ್ಲಿಮ್ ಆಗಿರೋದ್ರಿಂದ ಸ್ಲಿಮ್ ಆಗಿರೋ ಮಕ್ಕಳಿಗೆ ಈ ಸೈಜ್ ಬಂದುಬಿಟ್ಟು ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ 2 ವರ್ಷದ ಮಕ್ಕಳಿಗೆ ಅವಳದು ಸೈಜ್ ನೋಡಿದ್ರೆ 2 ವರ್ಷದ ಮಕ್ಕಳಿಗೆ ಈ ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ. ನೋಡಿ, ಫ್ರಂಟಲ್ಲಿ 10 ಇಂಚು ಫ್ಯಾಬ್ರಿಕ್ ತೊಗೊಂಡಿದ್ನಲ್ಲ ಅದನ್ನು ಸೈಡಲ್ಲಿ ನಾನು ಈ ಥರ ಫ್ರಿಲ್ ಮಾಡಿಕೊಂಡು ಹ್ಯಾಂಡ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ 2 ಬಟನ್ ಸುಮ್ಮನೆ ಚೆನ್ನಾಗಿರಲಿ ಅಂತ 2 ಬಟನ್ ಇಟ್ಟಿದ್ದೀನಿ. ಬ್ಯಾಕ್ ಸೈಡಲ್ಲಿ ನಾನು ಇದು ಬೋವ ಇಟ್ಕೊಂಡಿದ್ದೀನಿ. 8 ಇಂಚು ಲೆಂತು, 8 ಇಂಚ್ ವಿಡ್ತು, 6 ಇಂಚು ಲೆಂತ್ಗೆ ನಾನು ಮಾರ್ಕ್ ಮಾಡಿಕೊಂಡು 2 ಫ್ಯಾಬ್ರಿಕ್ನ ಒಟ್ಟಿಗೆ ಜೋಡಿಸ್ಕೊಂಡು ಬೋ ಮಾಡ್ಕೊಂಡಿದ್ದೀನಿ. ಟೈ ಮಾಡಲಿಕ್ಕೆ ಈ ಥರ ಲೂಪ್ ಇಟ್ಕೊಂಡಿದ್ದೀನಿ. ನಾನು ಫಸ್ಟಿಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ, ಅದು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಜನ ಲೈಕ್ ಮಾಡಿದ್ರು ಈ ಡ್ರೆಸ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.